ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸೋಮಚಂದ್ರವರೇ ಮತ್ತು ರಾಯಚೂರು ಜಿಲ್ಲೆಯ KRS ಪಕ್ಷದ ಪದಾಧಿಕಾರಿಗಳೇ ಈ ದಿವಸ ನಮ್ಮ SP ಸಾಹೇಬರ ಕಚೇರಿಗೆ ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಸಂಭವಿಸಿರ್ತಕ್ಕಂತಹ 3 ದಲಿತ ವ್ಯಕ್ತಿಗಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗ ತಾಲೂಕು ಸಂಕೇಶ್ವರ ಗ್ರಾಮದಲ್ಲಿ ನಡೆರ್ತಕ್ಕಂಥ ಭೂಮನಂದ ಕೊಲೆ ಆಗಿರ್ತಕ್ಕಂಥದ್ದು, ನಂತರ ಸಿರುವಾರ ತಾಲೂಕಿನ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಪ್ರಕರಣ ಮತ್ತು ಲಿಂಗಸೂರಿನಲ್ಲಿ ಸಹ ಒಬ್ಬ ಗೃಹಿಣಿಯ ಕೊಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ನ್ಯಾಯವನ್ನು ಬೇಡಿಕೆಯನ್ನು ಇಟ್ಬಿಟ್ಟು ತಾವೊಂದು ಮನವಿ ಪತ್ರ ಕೊಟ್ಟಿದ್ರಿ. ಈ 3 ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಈ ಬಗ್ಗೆ ದೂರು ಪಡೆದುಕೊಂಡು 3 ಪ್ರಕರಣಗಳಲ್ಲಿ 24 ಗಂಟೆಗಳ ಒಳಗಾಗಿ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಕ್ಕಂಥ ಕೆಲಸ ಆಗಿದೆ. ಈ 3 ಪ್ರಕರಣವನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾಗರಿಕ ಜಾರಿ ನಿರ್ದೇಶನಾಲಯದ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ವಿ. ಅಲ್ಲಿ DSP ಮಟ್ಟದ ಅಧಿಕಾರಿಗಳೊಬ್ಬರು ಅದನ್ನು ತನಿಖೆ ಮಾಡ್ತಾಯಿದ್ದಾರೆ. ಇದನ್ನು ಸಮರ್ಪಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಅವರ ಮೇಲಧಿಕಾರಿಗಳು ಮತ್ತು ನಮ್ಮ ಮೇಲಧಿಕಾರಿಗಳು ಸಹ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರು ಸಹ ಅವ್ರ ತನಿಖೆಯಲ್ಲಿ ಏನೆಲ್ಲ ತಾಂತ್ರಿಕ ಸಹಕಾರ ಬೇಕಾಗಿದೆ, ಅದೇ ರೀತಿ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಬೇಕಾಗ್ತಕ್ಕಂಥ ದಂಡಗಳು ಮತ್ತು ನಮ್ಮ ಮ್ಯಾನ್ ಪವರ್ ಅವರಿಗೆ ಸಂಪೂರ್ಣ ನಮ್ಮ SP ಸಾಹೇಬರು ಅವರಿಗೆ ಒದಗಿಸಿದರೆ ಮುಂದಿನ ಸಹ ಒದಗಿಸ್ತಾ ಇದ್ದೀವಿ. ಇದು ಅದು ತನಿಖೆ ಆಗ್ತಕ್ಕಂಥದ್ದು. ಎರಡನೇದು, ಆ 3 ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಉದ್ದೇಶದಿಂದ ಆ ಘಟನೆಯ ಸಂಭವಿಸಿದ ದಿನಾಂಕದಿಂದಲೂ ನಾವು ಅವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗಿದೆ. ಆನಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು SC ಮತ್ತು ST ಸಮುದಾಯದ ಮಧ್ಯೆ ಅವರಿಗೆ ರಕ್ಷಣೆ ಮಾಡೋ ಸಲುವಾಗಿಯೇ ಪ್ರತಿ ತಿಂಗಳು ಪೊಲೀಸ್ ಠಾಣೆ ಮಟ್ಟದಲ್ಲಿ ಹಣದ ಉಪವಿಭಾಗ ಮಟ್ಟದಲ್ಲಿ ಆಯಾ ಮುಖಂಡಗಳನ್ನು ಕರೆಸಿಬಿಟ್ಟು ಅವರ ಮೀಟಿಂಗ್ ಸಹ ಮಾಡ್ತಾಯಿದ್ವಿ. ನಾವು ಸಹ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ವ್ಯಕ್ತಿಯಿಂದ ಯಾರಿಗಾದರೂ ಪ್ರಾಣಾಪಾಯ ಇತ್ತು ಅಂದರೆ ಅಥವಾ ಯಾರಿಗಾದರೂ ಬೆದರಿಕೆ ಇತ್ತು ಅಂದರೆ ಅದನ್ನು ನಮಗೆ ಮಾಹಿತಿಯನ್ನು ಕೊಡಿ, ನಾವು ಖಂಡಿತ ಕಾನೂನಿಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಮತ್ತು ಈ ಒಕ್ರಾಣಿ ವಿಚಾರದಲ್ಲಿ ಮಹಿಳೆಯ ಪ್ರಕರಣವನ್ನು ದೂರ ದಾಖಲು ಮಾಡಲಿಕ್ಕೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂತಹ 4 ಜನ ಪೊಲೀಸ್ ವಿರುದ್ಧ ಈಗಾಗಲೇ SP ಸಾಹೇಬರು ಅಮರದಲ್ಲಿಟ್ಬಿಟ್ಟು ಅವರಿಗೆ ಇಲಾಖೆ ವಿಚಾರಣೆಗೆ ಸಹ ಆದೇಶಿಸಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ SP ಸಾಹೇಬರು ಹಿಡಿದು ಎಲ್ಲ ಅಧಿಕಾರಿಗಳು ಈ ನೊಂದಂತಹ ಕುಟುಂಬ ಅಷ್ಟೇ ಅಲ್ಲ, ಸಂಪೂರ್ಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸಮಸ್ಯೆಗಳಿಗೆ ಮತ್ತು ಅವರಿಗೆ ನಾವು ಬೆಂಬಲವಾಗಿ ನಾವು ನಿಂತು ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ತಾವು ಶಾಂತಿ ರೀತಿಯಿಂದ ಬಂದು ತಾವು ಮನವಿ ಪತ್ರ ಕೊಟ್ಟಿದ್ವಿ ಮತ್ತು ಇದೇ ರೀತಿ ಯಾವತ್ತೂ ಸಹ ಶಾಂತಿಯನ್ನು ಪಾಲಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕಂತ ಕೇಳಿಕೊಂಡು ಈ ಮನವಿ ಪತ್ರವನ್ನು ನನ್ನ SP ಸಾಹೇಬರಿಗೆ ನಾನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ.